ನಾನೊಂದು ಟೊಮ್ಯಾಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮ್ಯಾಟೊ ಗೊಜ್ಜು ಅಂದ ತಕ್ಷಣ ಎಲ್ಲರೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡೋವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಲ್ಲ. ಈ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೊಮ್ಯಾಟೊ ಇತ್ತು, ಅದು ನಾಟಿ ಟೊಮ್ಯಾಟೊ ಬೇರೆ ಇತ್ತು, ಹೀಗಾಗಿ ಚೆನ್ನಾಗಾಗತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದನ್ನು ನಾನು ನಮ್ಮಮ್ಮ ಮಾಡೋದು ನೋಡಿದ್ದೀನಿ, ಹಾಗೆ ರಾಮೇಶ್ವರಮಲ್ಲಿ ಕೂಡ ತಿಂದಿದ್ದೀನಿ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಟೊಮ್ಯಾಟೊ ಇತ್ತು, ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೆಚ್ಕೊತೀನಿ. ನೋಡಿ, ಇಷ್ಟು ಟೊಮ್ಯಾಟೊನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಏನೇನು ಐಟಮ್ ಇಟ್ಕೋಬೇಕು ಅಂತ ಅದನ್ನು ಸಹ ಜೋಡಿಸ್ಕೊತೀನಿ ಇವಾಗ. ಓಕೆ, ಇವಾಗ ಚಿಕ್ಕದೊಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋದೇನು ಬೇಡ, ಜಸ್ಟ್ ಇದನ್ನ ಒಂಚೂರು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಈ ಪೌಡರ್ನ ಇಟ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಇದು ಕಂದು ಬಣ್ಣಕ್ಕೆ ಬಂದಿದೆ, ಹಾಗೆ ಮೆಂತ್ಯ ಹುರಿದಿರೋ ಘಮನೂ ಬರುತ್ತೆ, ನಿಮಗೆ ಗೊತ್ತಾಗತ್ತೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದೇನು ಹುರ್ಕೊಂಡಿದ್ದೆ ಅಲ್ವಾ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು 2 ನಿಮಿಷ ಆರಕ್ಕೆ ಬಿಡ್ತೀನಿ. ಆರದ ಮೇಲೆ ಇದನ್ನು ಪುಡಿ ಮಾಡ್ಕೋತೀನಿ. ನೋಡಿ, ಇವಾಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ 1-1.5 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂಚೂರು ಗರಂ ಮಸಾಲೆ ಅಂದರೆ ಸಾರಿನ ಪುಡಿನೂ ಇಟ್ಕೋಬೋದು. ನಾನು ಸಾರಿನ ಪುಡಿ ಇಟ್ಕೊಂಡಿದ್ದೀನಿ. ಸಾರಿನ ಪುಡಿ ಇಲ್ಲ ಅಂದರೆ ನೀವು ಗರಂ ಮಸಾಲೆ ಕೂಡ ಹಾಕ್ಬೋದು. ಒಂದಿಷ್ಟು ಹಿಂಗೆ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಬಾಣಲಿ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ನೀರು ಏನು ಹಾಕದೇ ಇರೋದ್ರಿಂದ ಒಂಚೂರು ಎಣ್ಣೆ ಜಾಸ್ತಿನೇ ಹಾಕಬೇಕು. ಇವಾಗ ಇಷ್ಟು ಹಾಕ್ಕೊಂಡಿರ್ತೀನಿ, ಬೇಕಂದರೆ ಮತ್ತೆ ಹಾಕೋತೀನಿ. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋತೀನಿ, ಜೀರಿಗೆ, ಹಿಂಗೆ ಇಟ್ಕೊಂಡಿದ್ನಲ್ಲ ಹಿಂಗು, ಕರಿಬೇವು, ಆಮೇಲೆ ಕೊತ್ತಂಬರಿನೂ ಇಲ್ಲೇ ಹಾಕೋತಾ ಇದ್ದೀನಿ. ಈಗ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಉರಿ ಸಣ್ಣ ಮಾಡಿ 1-2 ನಿಮಿಷ ಬೇಯಕ್ಕೆ ಬಿಡೋಣ. ಇವಾಗ ಇದು 1 ನಿಮಿಷದಿಂದ ಬೇಯ್ತಾ ಇದೆ. ಓಪನ್ ಮಾಡಿ ನೋಡೋಣ. ಮೆತ್ತಗಾಗಿರುತ್ತೆ. ಸ್ವಲ್ಪ ಆಗಿದೆ. ಇವಾಗ ಇದನ್ನ ಕೈಯಾಡಿಸ್ಬಿಟ್ಟು ಒಂಚೂರು ಉಪ್ಪು ಹಾಕೋಣ. ಸೊ ಅದು ಬೇಯ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಉಪ್ಪನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಯಕ್ಕೆ ಬಿಡ್ತೀನಿ. ಇದನ್ನ ನೀವು ಲೋ ಫ್ಲೇಮಲ್ಲೇ ಮಾಡಬೇಕು, ಉರಿ ಜಾಸ್ತಿ ಮಾಡ್ಕೋಬಾರ್ದು. ಲೋ ಫ್ಲೇಮಲ್ಲೇ ಬೇಯಬೇಕು, ಯಾಕಂದರೆ ನಾವು ಇದಕ್ಕೆ ನೀರು ಹಾಕಿರಲ್ಲ. ಬಟ್ ಟೊಮ್ಯಾಟೊನೇ ನೀರು ಬಿಟ್ಕೊಂಡಿರುತ್ತೆ. ನೋಡಿ, ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಸೊ ಆ ನೀರಲ್ಲೇ ಅದು ಬೇಯುತ್ತೆ. ನೀವು ಎಕ್ಸ್ಟರ್ನಲ್ ಆಗಿ ಏನು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಇದು ಆಗ್ತಾ ಇರಲಿ, ಅಲ್ಲಿವರೆಗೂ ನಾವು ಮುಚ್ಚಿಡೋಣ. ಹಾಗೆ ಇದಕ್ಕೆ ನಾನು ಒಗ್ಗರಣೆನಲ್ಲಿ ಅರಿಶಿನ ಹಾಕೊಳ್ಳಿಲ್ಲ. ಅರಿಶಿನ ಬೇಗ ಹಾಕೊಂಡ್ರೆ ಕಪ್ಪಾಗಿಬಿಡತ್ತೆ ಅಂತ. ಈಗ 1 ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ, ಸಾಕು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಥವಾ ಸಾರಿನ ಪುಡಿ ಹಾಕೋಬೋದು. ಮತ್ತು ಇವಾಗ ಇದಕ್ಕೆ
ಇಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಆಮೇಲೆ ಈ ಮೆಂತ್ಯ ಪುಡಿನ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನ ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಆವಾಗ ಬಾಯಿಗೆ ಟೊಮ್ಯಾಟೊ ಸಿಗಲ್ಲ. ಸೊ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಮತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಬೆರ್ಕೊಳ್ಳೋಕ್ಕೆ ಬಿಡೋಣ. ಇವಾಗ ಇದು ಮತ್ತೆ ಒಂದು 2 ನಿಮಿಷದಿಂದ ಬೇಯ್ತಾ ಇದೆ. ನೋಡೋಣ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ಇದು ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ನಾನು ಉರಿ ಆಫ್ ಮಾಡಿದ್ದೀನಿ. ಈ ಪಾತ್ರೆ ಝಳಕ್ಕೇನೆ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಇದನ್ನು ನಾವು ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.